Hello everyone, Inspire Infotech Ranebennur. LDR ಆಧಾರಿತ ಬೆಳಕಿನ ನಿಯಂತ್ರಣ. ಬಳಸಿದ ಉಪಕರಣಗಳು ಟ್ರಾನ್ಸ್ಫಾರ್ಮರ್, ಸೆನ್ಸರ್, PCB ಬೋರ್ಡ್, LED ಲೈಟ್ಸ್. ಬೆಳಕು ಅವಲಂಬಿತ ರೋಧವು ಬೆಳಕು ಹರಿಯುವ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಬೆಳಕು ಯಾವಾಗ ವಸ್ತುವಿನಿಂದ ಹೀರಲ್ಪಡುತ್ತದೆಯೋ ಆಗ ಬೆಳಕು ಹರಿಯುವ ಕೆಲಸ ಕಡಿಮೆ ಆಗುತ್ತದೆ. ಬೆಳಕು ಅವಲಂಬಿತ ರೋಧವು ಕಡಿಮೆ ಬೆಲೆ ಮತ್ತು ಸರಳ ರಚನೆಯನ್ನು ಹೊಂದಿದೆ. ಈ ರೋಧಗಳನ್ನು ಬೆಳಕಿನ ಸಂವೇದಕಗಳೆಂದು ಉಪಯೋಗಿಸಲಾಗಿದೆ. ಈ ರೋಧಗಳನ್ನು ಬೆಳಕು ಇದ್ದಾಗ ಅಥವಾ ಇಲ್ಲದಾಗ ಮುಖ್ಯವಾಗಿ ಉಪಯೋಗಿಸುವುದು. ಉದಾಹರಣೆಗೆ ಇರುಳುಗಳ್ಳು ಎಚ್ಚರಿಕೆ ಗಂಟೆ, ಗಡಿಯಾರದ ಎಚ್ಚರಿಕೆ ಗಂಟೆ, ಬೆಳಕಿನ ತೀವ್ರತೆಯನ್ನು ಅಳೆಯುವ ಯಂತ್ರ ಇತ್ಯಾದಿ. LDR ರೋಧಗಳನ್ನು ಮುಖ್ಯವಾಗಿ ವಿವಿಧ ವಿದ್ಯುತ್ತಿನ ಯೋಜನೆಗಳನ್ನು ಒಳಗೊಂಡಿದೆ. ಈ ಯೋಜನೆಯಲ್ಲಿ LDR ಅನ್ನು ಬೆಳಕಿನ ಸಂವೇದಕ ಎಂದು ಮತ್ತು MCUಗೆ ಸಂಪರ್ಕಿಸಿ ಉಪಯೋಗಿಸಲಾಗಿದೆ. LDR ಬೆಳಕಿನ ವಿರುದ್ಧ ಅನುಪಾತದಲ್ಲಿರುತ್ತದೆ. ಈ ಯೋಜನೆಯ ಅನುಕೂಲಗಳು: ಬೀದಿ ದೀಪಗಳ ವ್ಯವಸ್ಥೆಗಳನ್ನು ಸುಧಾರಿಸಬಹುದು, ಇದರಿಂದ ಶಕ್ತಿ ಉಳಿತಾಯವಾಗುತ್ತದೆ. ಬೀದಿ ದೀಪಗಳನ್ನು ಚಾಲನೆ ಮಾಡಲು ಮಾನವನ ಅಗತ್ಯವಿದೆ, ಕೆಲವೊಂದು ಬಾರಿ ಸರಿಯಾಗಿ ಆಫ್ ಮಾಡಿರುವುದಿಲ್ಲ. ಈ ಯೋಜನೆಯನ್ನು ಬಳಸುವುದರಿಂದ ಸುಧಾರಿಸಬಹುದು. LDRಗಳು ಅಗ್ಗ ದರದಲ್ಲಿ ಹಾಗೂ ವಿವಿಧ ಗಾತ್ರ ಮತ್ತು ಆಕಾರದಲ್ಲಿ ಸಿಗುತ್ತದೆ. ಪ್ರಾಯೋಗಿಕ LDRಗಳು ವಿವಿಧ ಗಾತ್ರದಲ್ಲಿ, ಅದರಲ್ಲೂ ಮುಖದ ವ್ಯಾಸ 10 ಮಿಲಿಮೀಟರ್ ಇರುವುದು ಸಿಗುತ್ತದೆ. ಕಡಿಮೆ ಶಕ್ತಿಯ ಅವಶ್ಯಕತೆಯಿಂದಿದೆ. ಇದರ ಅನಾನುಕೂಲಗಳು: ಬೇಸಿಗೆ ಕಾಲ ಮತ್ತು ಮಳೆಗಾಲದಲ್ಲಿ ಬೀದಿ ದೀಪಗಳ ಚಾಲನೆಗಳು ಸರಿಯಾಗಿ ನಡೆಯುವುದಿಲ್ಲ. ಪರಿಸರದಲ್ಲಿರುವ ಉಪಭಾಗಗಳು ನಿಯಂತ್ರಣದಲ್ಲಿರುವುದು ಅಗತ್ಯ.